ಹೆಲೋ ಎವ್ರಿವಾನ್. ಇವತ್ತು ನಾನು ನಿಮಗೆ ಒಂದು ಹೆಲ್ತಿಯಾದ ರೆಸಿಪಿನ ತೋರಿಸ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ಡಯಟ್ ಮಾಡೋರ್ಗೂ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ. ನಮ್ಮ ಅಜ್ಜಿಯಿಂದ ನಾನು ಕಲ್ತ್ಕೊಂಡಿರೋ ರೆಸಿಪಿ ಅದೇನೆಂದರೆ ರಾಗಿ ಮುದ್ದೆ ರೆಸಿಪಿ. ಇವಾಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ 2 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಕಪ್ಪು ರಾಗಿ ಹಿಟ್ಟಿಗೆ 2 ಕಪ್ಪು ನೀರು ನಮಗಿಲ್ಲಿ ಸಾಕಾಗತ್ತೆ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ 2 ಕಪ್ಪು ರಾಗಿ ಹಿಟ್ಟು ತಗೊಳ್ಳೋದಾದರೆ 4 ಕಪ್ಪು ನೀರನ್ನು ಯೂಸ್ ಮಾಡಬೇಕು. ನಾನಿಲ್ಲಿ ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ನಿಮಗೆ ಮೀಡಿಯಮ್ ಸೈಜಿದು 3 ಮುದ್ದೆ ಆಗುತ್ತೆ. ಓಕೆನಾ. ನೀರು ಹಾಕಿದ ತಕ್ಷಣ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ, 1 ಸ್ಪೂನ್ ರಾಗಿ ಹಿಟ್ಟು ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗ್ಲಿಕ್ಕೆ ಬಿಡಬೇಕು. ನೀರು ಕೊತ್ತ ಕೊತ್ತ ಅಂತ ಕುದಿಬೇಕು. ನೋಡಿ ಬಾಯ್ಲ್ ಆಗ್ತಾ ಇದೆ. ಸರಿಯಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಏನಪ್ಪ ನನ್ನ ಹತ್ರ ಮುದ್ದೆ ಕೋಲಿಲ್ಲ, ಮುದ್ದೆ ಹೇಗೆ ಮಾಡೋದಂತ ಯೋಚನೆ ಮಾಡಬೇಡಿ. ನನ್ನ ಹತ್ರನೂ ಮುದ್ದೆ ಕೋಲಿಲ್ಲ, ನಾನು ಸೌಂಟನ್ನು ಯೂಸ್ ಮಾಡ್ತಿದ್ದೀನಿ ಮುದ್ದೆನ ತಿರುಗಿಸ್ಲಿಕ್ಕೆ. ಇವಾಗ ನೀರು ಕುದೀತಾ ಇದೆ. ಇವಾಗ ನಾನು 1 ಕಪ್ಪು ರಾಗಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಮಿಕ್ಸ್ ಕೊಡಿ, ಲೈಟಾಗಿ ಒಂದು ಮಿಕ್ಸ್ ಮಾಡಿ ಇದನ್ನು ಹಾಗೆ ಬಿಡಬೇಕು ಸ್ವಲ್ಪ ಹೊತ್ತು. ಯಾಕೆ ಹೀಗೆ ಬಿಡಬೇಕಂದ್ರೆ ಅಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅದಕ್ಕೋಸ್ಕರ. ಇವಾಗ ಇನ್ನೊಂದು ಮಿಕ್ಸ್ ಮಾಡಬೇಕು. ಸೆಕೆಂಡ್ ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮೀಡಿಯಮ್ ಆಗಿ ಇಟ್ಟಿದ್ದೀನಿ. ಮೀಡಿಯಮ್ ಆಗಿಟ್ಟು ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸ್ಟೀಮ್ ಆಗಬೇಕದು. ರಾಗಿ ಹಿಟ್ಟು ಕಲರ್ ಚೇಂಜ್ ಆಗುತ್ತೆ, ಹಸಿ ಸ್ಮೆಲ್ ಹೋಗಿ ಮುದ್ದೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇವಾಗ ಕರೆಕ್ಟಾಗಿ ಎಲ್ಲದೂ ಮಿಕ್ಸ್ ಮಾಡ್ಕೊಳ್ಳಿ, ಸರಿಯಾಗಿ ಮಿಕ್ಸ್ ಮಾಡಿ. ಇವಾಗ ಮುದ್ದೆನ ಒಂದು 5 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಇವಾಗ ನಾನು ಒಂದು ಬೌಲಲ್ಲಿ ತಣ್ಣಗಿರೋ ನೀರು ತಗೊಂಡಿದ್ದೀನಿ. ಯಾಕಂದರೆ ಮುದ್ದೆ ಕಟ್ಟುವಾಗ ಸ್ವಲ್ಪ ನೀರನ್ನು ಕೈಗೆ ಟಚ್ ಮಾಡಿಕೊಂಡು ನಾವು ಮುದ್ದೆ ಮಾಡಬೇಕಾಗತ್ತೆ. ತುಂಬ ಬಿಸಿಯಾಗಿರುತ್ತೆ, ನೋಡ್ಕೊಳ್ಳಿ, ಮತ್ತು ಕೈಯೆಲ್ಲ ಸುಟ್ಕೊಳ್ಬೇಡಿ. ನಿಮಗೆ ಒಂದು ಮುದ್ದೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ನೀರಲ್ಲಿ ಸ್ವಲ್ಪ ಕೈನ ಡಿಪ್ ಮಾಡಿ ಮುದ್ದೆನ ಕಟ್ತಾ ಇರಬೇಕು. ಚೆನ್ನಾಗಿ ಗ್ರೌಂಡಾಗಿ ಬರುತ್ತೆ. ಇದನ್ನು ನೀವು ವೆಜ್ ರೆಸಿಪಿ, ಈ ಸೊಪ್ಪಿನ ಸಾರು ಅದರಲ್ಲೂ ತಿನ್ಬೋದು, ನಾನ್ ವೆಜ್ ರೆಸಿಪಿಯಲ್ಲೂ ತಿನ್ಬೋದು. ನೋಡಿ ನಾನು ಮಾಡಿರೋ ರಾಗಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೂ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.